ವೀಕ್ಷಕರೇ, ಅದು 2021 ಮಾರ್ಚ್ 6ನೇ ತಾರೀಕು. ಸ್ಥಳ ಆಸ್ಟ್ರೇಲಿಯಾದ ಅಡಿಲೇಡ್ ನಗರ. ಸಮಯ ಸುಮಾರು ಬೆಳಗ್ಗೆ 6:30. ಆಗಷ್ಟೇ ಉದಯಿಸಿದಂತ ಸೂರ್ಯ ಎಲ್ಲಾ ಕಡೆ ತನ್ನ ಕಿರಣವನ್ನ ಬೀರ್ತಿದ್ದ ಆ ಒಂದು ನಗರದಲ್ಲಿ 60 ವರ್ಷದ ಇಂದ್ರ ಸಿಂಗ್ ಚೆನ್ನಾಗಿ ನಿದ್ರೆ ಮಾಡಿ ಆಗಷ್ಟೇ ಎದ್ದಿದ್ರು. ಆಗ ಅವ್ರ ಪತ್ನಿ ಗಾಬರಿಯಿಂದ ಅವರು ಮಲಗಿದಂತ ಬೆಡ್ರೂಮ್ಗೆ ಬಂದು ಒಂದು ವಿಚಾರವನ್ನ ಹೇಳ್ತಾರೆ. ಆ ಒಂದು ವಿಚಾರವನ್ನ ಕೇಳದಂತವ್ರಿಗೆ ಒಂದು ಕ್ಷಣ ಅವರ ಎದೆ ಬಡಿತ ನಿಂತಂತಾಗುತ್ತೆ. ಹೌದು, ಆಕೆ ಹೇಳಿದೇನು ಅಂದ್ರೆ, ಜಾಸ್ಮಿನ್ ಎಲ್ಲೂ ಕೂಡ ಕಾಣ್ತಿಲ್ಲ, ಮನೆ ಎಲ್ಲಾ ಕಡೆ ಹುಡುಕ್ತೆ, ಆಕೆಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಭಯದಿಂದ ಆತಂಕಗೊಂಡು ತನ್ನ ಗಂಡನ ಬಳಿ ಹೇಳಿದ್ರು. ಇದನ್ನ ಕೇಳದಂತ ಇಂದ್ರ ಸಿಂಗ್ ಕಂಗಾಲಾಗಿ, ಈ ಜಸ್ಮಿನ್ ನಿನ್ನೆ ಏಜ್ಡ್ ಕೇರ್ ಹೋಮ್ ಇಂದ ಮನೆಗೆ ವಾಪಸ್ ಬಂದಿದ್ದಲ್ವಾ ಅಂತ ತನ್ನ ಹೆಂಡತಿಗೆ ಕೇಳ್ತಾರೆ. ಅದಕ್ಕೆ ಆಕೆ, ನನ್ಗೆ ಗೊತ್ತಿಲ್ಲ, ನಾನು ಈಗ ಜಸ್ಮಿನ್ಗೆ ಕಾಫಿ ಕೊಡೋಣ ಅಂತ ಆಕೆ ಬೆಡ್ರೂಮ್ಗೆ ಹೋಗಿ ನೋಡಿದಾಗ ಆಕೆ ಮನೆಯಲ್ಲಿ ಇಲ್ಲ ಅನ್ನೋದು ಗೊತ್ತಾಯ್ತು ಅಂತ ಆಕೆ ಹೇಳಿದ್ಲು. ಇದನ್ನ ಕೇಳದಂತ ಇಂದ್ರ ಸಿಂಗ್ ತಕ್ಷಣ ಏಜ್ಡ್ ಕೇರ್ ಹೋಮ್ಗೆ ಕರೆ ಮಾಡಿ ಜಾಸ್ಮಿನ್ ಬಗ್ಗೆ ವಿಚಾರಿಸ್ತಾರೆ. ಆಗ ಆ ಕಡೆಯಿಂದ ಬಂದಂತ ಉತ್ತರ ಕೇಳಿ ಇಂದ್ರ ಸಿಂಗ್ಗೆ ಒಂದು ಕ್ಷಣ ಅಚ್ಚರಿಯಾಗುತ್ತೆ. ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡೋರು ಈ ಜಾಸ್ಮಿನ್ ನಿನ್ನೆ ರಾತ್ರಿ ಶಿಫ್ಟ್ ಕೆಲಸವನ್ನ ಮುಗಿಸಿ ಹೊರಟು ಹೋದ್ಲು ಅಂತ ಹೇಳಿದ್ರು. ಹಾಗಾದ್ರೆ ಆಕೆ ಶಿಫ್ಟ್ ಕೆಲಸ ಮುಗಿದ ತಕ್ಷಣ ಮನೆಗೆ ಬಂದ್ಲಾ ಅಥವಾ ಬೇರೆ ಎಲ್ಲಿಗಾದ್ರೂ ಓದ್ಲಾ? ಹಾಗೇನಾದ್ರೂ ಹೋಗಿದ್ರೆ ಫೋನ್ ಅನ್ನ ಯಾಕೆ ಆಫ್ ಮಾಡಿದ್ದಾಳೆ? ಇಂತ ನೂರಾರು ಪ್ರಶ್ನೆಗಳು ಇಂದ್ರ ಸಿಂಗ್ ಅವರ ಮನಸ್ಸಲ್ಲಿ ಕಾಡತೊಡಗಿದ್ವು. ಹೀಗಾಗಿ ಇಂದ್ರ ಸಿಂಗ್ ಮತ್ತು ಅವ್ರ ಪತ್ನಿ ಸ್ವಲ್ಪ ಕೂಡ ತಡ ಮಾಡದೆ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಪೊಲೀಸರು ಈ ಜಾಸ್ಮಿನ್ ಫೋಟೋವನ್ನ ನೋಡಿದ ತಕ್ಷಣ ಪೊಲೀಸರಿಗೆ ಒಬ್ಬ ವ್ಯಕ್ತಿ ಮೇಲೆ ಅನುಮಾನ ಮೂಡುತ್ತೆ. ವೀಕ್ಷಕರೇ, ಆ ವ್ಯಕ್ತಿ ಯಾರು? ಪೊಲೀಸರು ಯಾಕೆ ಅವನ ಮೇಲೆ ಅನುಮಾನ ಪಟ್ರು? ಮತ್ತೆ ಈ ಜಾಸ್ಮಿನ್ಗೆ ಏನಾಯ್ತು? ಇಡೀ ಆಸ್ಟ್ರೇಲಿಯಾದ ಜನರನ್ನೇ ಬೆಚ್ಚಿ ಬೀಳಿಸಿದ ಈ ಒಂದು ಘಟನೆ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. 1999 ಆಗಸ್ಟ್ ತಿಂಗಳಲ್ಲಿ ಈ ಜಾಸ್ಮಿನ್ ಪಂಜಾಬ್ ಅಲ್ಲಿ ಜನಿಸಿದ್ಲು. ಆಕೆ ತನ್ನ ತಂದೆ ತಾಯಿಗೆ ಮೂರನೇ ಮಗಳು. ಈ ಜಾಸ್ಮಿನ್ಗೆ 10 ವರ್ಷ ಇದ್ದಾಗ ಆಘಾತದಲ್ಲಿ ಆಕೆಯ ತಂದೆ ಸಾವನ್ನಪ್ತಾರೆ. ಆಗ ಈ ಜಾಸ್ಮಿನ್ ತಾಯಿ ಕುಟುಂಬದ ಜವಾಬ್ದಾರಿಯನ್ನ ಹೊರಬೇಕಿತ್ತು. ತನ್ನ 3 ಮಕ್ಕಳನ್ನ ಓದಿಸಿ ಪೋಷಿಸುವಂತ ಎಲ್ಲಾ ಜವಾಬ್ದಾರಿ ಅವ್ರ ಮೇಲಿತ್ತು. ಆದ್ರೆ ಈ ಜಾಸ್ಮಿನ್ ತಾಯಿ ಬಹಳ ಧೈರ್ಯವಂತ ಮಹಿಳೆ. ಅವರು ತಮ್ಮ 3 ಮಕ್ಕಳನ್ನು ಕೂಡ ಚೆನ್ನಾಗಿ ಬೆಳೆಸಿದ್ರು. ನನ್ನ ಮಕ್ಕಳು ಉತ್ತಮ ಮಟ್ಟಕ್ಕೆ ಹೋಗಬೇಕು ಎಂಬ ನಿರ್ಧಾರದಿಂದ ಜೀವನದಲ್ಲಿ ಬಂದಂತ ಸವಾಲುಗಳನ್ನ ಎದುರಿಸ್ತಾ ಅವರನ್ನ ಬೆಳೆಸಿದ್ರು. ಕೆಲವೇ ವರ್ಷಗಳಲ್ಲಿ ಅವರ ಅಣ್ಣಂದ್ರು ಪದವಿಯನ್ನ ಪೂರ್ಣಗೊಳಿಸಿ ಉದ್ಯೋಗಕ್ಕೆ ಸೇರ್ಕೊಳ್ತಾರೆ. ಈ ಜಾಸ್ಮಿನ್ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಜನರಿಗೆ ಸಹಾಯ ಮಾಡುವ ಕನಸನ್ನ ಹೊಂದಿದ್ಲು. ಹೀಗಾಗಿ ಅವಳು ನರ್ಸಿಂಗ್ ವ್ಯಾಸಂಗವನ್ನ ಮಾಡಲೇಬೇಕು ಅಂತ ನಿರ್ಧರಿಸಿದ್ಲು. ಅದೇ ಅವಳ ಜೀವನದ ಗುರಿಯಾಗಿತ್ತು. ಇದರಿಂದ ಜಾಸ್ಮಿನ್ ಆಕೆ ತಾಯಿ ಬಳಿ ನಾನು ಆಸ್ಟ್ರೇಲಿಯಾ ಹೋಗಿ ನರ್ಸಿಂಗ್ ಅನ್ನು ಓದ್ಬೇಕು ಅಂತ ಹೇಳಿದ್ಲು. ಪ್ರಾರಂಭದಲ್ಲಿ ಆಕೆ ತಾಯಿ ಇದಕ್ಕೆ ಒಪ್ಪಲಿಲ್ಲ. ಆದ್ರೆ ನಂತರ ಆಸ್ಟ್ರೇಲಿಯಾದಲ್ಲಿ ಇದ್ದಂತ ಜಾಸ್ಮಿನ್ರ ಚಿಕ್ಕಪ್ಪ ಇಂದ್ರ ಸಿಂಗ್ ಮತ್ತು ಚಿಕ್ಕಮ್ಮ, ಅಂದ್ರೆ ನಾವು ಈ ಒಂದು ವಿಡಿಯೋದ ಶುರುನಲ್ಲಿ ಹೇಳಿದ್ವಲ್ಲ ಆ ವ್ಯಕ್ತಿಗಳೇ, ಅವರು ನಾವು ಈ ಜಾಸ್ಮಿನ್ ಅನ್ನ ನಮ್ಮ ಮಗಳಂತೆ ನೋಡಿಕೊಳ್ತೀವಿ, ನೀವು ಆಕೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಅವರ ತಾಯಿಗೆ ಧೈರ್ಯವನ್ನ ಹೇಳಿ ನೀವು ನಿಶ್ಚಿಂತೆಯಿಂದ ಈ ಜಾಸ್ಮಿನ್ ಅನ್ನ ಆಸ್ಟ್ರೇಲಿಯಾಗೆ ಕಳಿಸಿ ಅಂತ ಹೇಳಿದ್ರು. ಅವಳ ಆಸೆಯಂತೆಯೇ ಈ ಜಾಸ್ಮಿನ್ ಆಸ್ಟ್ರೇಲಿಯಾದ ಸೌತ್ ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲಿ ನರ್ಸಿಂಗ್ ಓದೋದಕ್ಕೆ ಶುರು ಮಾಡ್ತಾಳೆ. ಮೊದಲ 2 ವರ್ಷ ಈ ಜಾಸ್ಮಿನ್ ಕುಟುಂಬದ ಆರ್ಥಿಕ ಸಹಾಯದಿಂದ ಓದಿದ್ಲು. ನಂತರ ಒಂದು ಏಜ್ಡ್ ಕೇರ್ ಹೋಮ್ ನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಕೆಲಸ ಮುಗಿದ ನಂತರ ರಾತ್ರಿ ಸುಮಾರು 11 ಗಂಟೆಗೆ ಟ್ಯಾಕ್ಸಿಯಲ್ಲಿ ಮನೆಗೆ ವಾಪಸ್ ಆಗ್ತಿದ್ಲು. ಈಕೆ ಇಂದ್ರ ಸಿಂಗ್ ಮನೆಯಲ್ಲೇನೆ ಇರ್ತಾ ಇದ್ಲು. ಅವರು ಅವಳಿಗೆ ಒಂದು ಡೂಪ್ಲಿಕೇಟ್ ಕೀಯನ್ನು ಕೂಡ ಕೊಟ್ಟಿದ್ರು. ಇದೇ ರೀತಿ ಎಲ್ಲವೂ ಕೂಡ ಚೆನ್ನಾಗಿ ಸಾಗ್ತಾ ಇದ್ದಂತ ಸಮಯದಲ್ಲಿ 2021 ಮಾರ್ಚ್ 5ನೇ ತಾರೀಕು ಈ ಜಾಸ್ಮಿನ್ ಕಾಲೇಜಿಗೆ ಹೋಗಿ ಬಂದ ನಂತರ ಏಜ್ಡ್ ಕೇರ್ ಹೋಮ್ಗೆ ಡ್ಯೂಟಿಗೆ ಹೋಗಿದ್ಲು. ಆದ್ರೆ ಆ ರಾತ್ರಿ ಆಕೆ ಮನೆಗೆ ಹಿಂದಿರುಗ್ಲಿಲ್ಲ. ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ ಹಾಗೇನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರಿಬ್ರು ಜಾಸ್ಮಿನ್ ಕಾಣ್ತಿಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆಕೆ ಫೋಟೋ ನೋಡಿದ ಕೂಡಲೇ ಪೊಲೀಸರಿಗೆ ಒಬ್ಬ ವ್ಯಕ್ತಿ ಮೇಲೆ ಅನುಮಾನ ಮೂಡುತ್ತೆ ಅಂತ ಹೇಳಿದ್ವಲ್ಲ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಕೋರ್ಸ್ ಅನ್ನು ಓದಿದಂತ 20 ವರ್ಷದ ವಿದ್ಯಾರ್ಥಿ ತಾರಿಕ್ ಜೋತ್ ಸಿಂಗ್. ಈ ವ್ಯಕ್ತಿ ಮೇಲೆ ಯಾಕೆ ಪೊಲೀಸರಿಗೆ ಅನುಮಾನ ಇತ್ತು ಅಂತ ಮುಂದೆ ನೋಡೋಣ. ಶನಿವಾರ ಕಾಲೇಜ್ಗೆ ರಜಾ ಇದ್ದಂತ ಕಾರಣ ಪೊಲೀಸರು ಈ ತಾರಿಕ್ ಮನೆಗೆ ಹೋಗಿ ಅವನನ್ನ ನಿದ್ರೆಯಿಂದ ಎಬ್ಬಿಸ್ತಾರೆ. ಅವನನ್ನ ಇದ್ರ ಬಗ್ಗೆ ವಿಚಾರಿಸಿದಾಗ ಅವನು, ನಾನು ಜಾಸ್ಮಿನ್ ಅನ್ನ ನೋಡೇ ಇಲ್ಲ, ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಪೊಲೀಸರ ಮುಂದೆ ಹೇಳಿದ್ದ. ವೀಕ್ಷಕರೇ, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಏಜಿಯೋ ಇಂಥ ಟಾಪ್ ಶಾಪಿಂಗ್ ಸೈಟ್ ಗಳಲ್ಲಿ ಕೆಲವೊಂದ್ ಸಾರಿ ಲೈಟಿಂಗ್ ಡೀಲ್ಸ್ ಅನ್ನ ಬಿಡ್ತಾರೆ. ಈ ಲೈಟಿಂಗ್ ಡೀಲ್ಸ್ ಅಂದ್ರೆ ಎಲ್ಲಾ ಉತ್ಪನ್ನಗಳ ಬೆಲೆಗಳನ್ನ ಕಡಿಮೆ ಮಾಡಿ ಆಫರ್ ಗಳಲ್ಲಿ ಕಡಿಮೆ ರೇಟ್ಗೆ ಸೇಲ್ ಮಾಡ್ತಾರೆ. ಆದ್ರೆ ಇದು ತುಂಬಾ ಸಮಯ ಇರೋದಿಲ್ಲ. ಆದ್ರೆ ಸಮಸ್ಯೆ ಏನಂದ್ರೆ ಇದನ್ನ ಯಾವಾಗ ಬಿಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಬ್ಯುಸಿ ಲೈಫ್ ಅಲ್ಲಿ ನಾವು ಇವನ್ನೆಲ್ಲ ಮಿಸ್ ಮಾಡ್ತಾ ಇರ್ತೀವಿ. ಆದ್ರೆ ಈಗ ನೀವು ಚಿಂತಿಸಬೇಕಿಲ್ಲ. ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಏಜಿಯೋ ಸೇರಿದಂತೆ ಎಲ್ಲಾ ಪ್ರಮುಖ ಸೈಟ್ ಗಳಲ್ಲಿ ಆಗುವಂತ ಬೆಲೆ ಇಳಿಕೆಗಳನ್ನ SRM ಲೋಡ್ ಡೀಲ್ಸ್ ಟೆಲಿಗ್ರಾಮ್ ಚಾನಲ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನೀವು ಈ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆದ್ರೆ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಆಗ ನೀವು ನಿಮ್ಗೆ ಬೇಕಾದಂತ ಉತ್ಪನ್ನಗಳನ್ನ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಮತ್ತೆ ಆಗ್ತಾರ ಈಗಲೇ SRM ಲೋಡ್ ಡೀಲ್ಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ನಂತರ ಪೊಲೀಸರು ನಿನ್ನೆ ನೀನು ಎಲ್ಲಿದ್ದೆ ಅಂತ ಕೇಳಿದ್ರು. ಆಗ ಅವನು, ನಾನು ನನ್ನ ಸ್ನೇಹಿತನ ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗಿದ್ದೆ ಅಂತ ಹೇಳ್ತಾನೆ. ಈತ ಹೇಳ್ತಿರೋದು ನಿಜನ ಅಂತ ಪೊಲೀಸರು ಪರೀಕ್ಷೆ ಮಾಡೋದಕ್ಕೆ ಅವನ ಹೇಳಿಕೆಯನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಅವನಿಗೆ ಕಾರನ್ನ ಕೊಟ್ಟಂತ ಸ್ನೇಹಿತನನ್ನ ಕರೆದು ವಿಚಾರಣೆ ಮಾಡಿದಾಗ, ಹೌದು, ತಾರಿಕ್ ನಿನ್ನೆ ನನ್ನ ಕಾರ್ ತಗೊಂಡು ಲಾಂಗ್ ಡ್ರೈವ್ ಹೋಗಿದ್ದ ಅಂತ ಹೇಳ್ತಾನೆ. ಅವನ ಫೋನ್ ಸಿಗ್ನಲ್ ಮತ್ತು CCTV ಫೋಟೋಜನ್ನ ಚೆಕ್ ಮಾಡಿದಾಗ ಅವನು
ಫ್ಲಿಂಡರ್ಸ್ ಮೌಂಟೇನ್ ಕಡೆಗೆ ಹೋಗಿದ್ದು ಪೊಲೀಸರಿಗೆ ದೃಢವಾಗುತ್ತೆ. ಆದ್ರೆ ಇದನ್ನ ಚೆಕ್ ಮಾಡುವಾಗ ಪೊಲೀಸರಿಗೆ ಒಂದು ದೃಶ್ಯ ಕಾಣಿಸುತ್ತೆ. ಅದನ್ನ ನೋಡಿ ಅವರು ನಿಜಕ್ಕೂ ದಂಗಾಗಿದ್ರು. ಹೌದು, ಈ ತಾರಿಕ್ ಚಲಾವಣೆ ಮಾಡದಂತ ಕಾರಿನ ಹಿಂದಿನ ಸೀಟ್ ನಲ್ಲಿ ಒಬ್ಬ ಹುಡುಗಿ ಕೂತಿದ್ಲು. ಆಕೆಯ ಕಣ್ಣು ಮತ್ತು ಬಾಯನ್ನ ಕಟ್ಟದಂತ ಸ್ಥಿತಿಯಲ್ಲಿ ಆ ಹುಡುಗಿ ಕೂತಿದ್ಲು. ಆದ್ರೆ ಆಕೆ ಮುಖ ಸ್ಪಷ್ಟವಾಗಿ ಕಾಣ್ತಾ ಇರ್ಲಿಲ್ಲ. ಆದ್ರೆ ಆಕೆ ಉಡುಪು ನೋಡಿ ಜಾಸ್ಮಿನ್ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅದು ಜಾಸ್ಮಿನ್ ಅಂತ ದೃಢಪಡಿಸ್ತಾರೆ. ಅದಲ್ಲದೆ ಈ ತಾರಿಕ್ ನ ಫೋನ್ ಸಿಗ್ನಲ್ ಟ್ರಾವೆಲ್ ಆದಂತ ಟವರ್ ನ ರೇಂಜ್ ನಲ್ಲಿ ಅದೇ ಸಮಯದಲ್ಲಿ ಜಾಸ್ಮಿನ್ ನ ಫೋನ್ ಸಿಗ್ನಲ್ ಕೂಡ ಅದೇ ಜಾಗದಲ್ಲಿ ತೋರಿಸ್ತಿತ್ತು. ಮತ್ತಷ್ಟು ಆಳವಾಗಿ ತನಿಖೆ ಮಾಡ್ತಾ ಇದ್ದ ಪೊಲೀಸರಿಗೆ ಇನ್ನೊಂದು ಬೆಚ್ಚಿ ಬೀಳಿಸುವಂತ ವಿಚಾರ ಹೊರಬಿದ್ದಿತ್ತು. ಅಡಿಲೇಡ್ ನಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರುವಂತಹ ಟವರ್ ರೇಂಜ್ ನಲ್ಲಿ ತಾರಿಕ್ ಮತ್ತು ಜಾಸ್ಮಿನ್ ಇಬ್ರು ಫೋನ್ ಒಂದೇ ಸಮಯದಲ್ಲಿ ಆಫ್ ಆಗಿದ್ವು. ಪೊಲೀಸರು ಮತ್ತೆ ತನಿಖೆ ಮಾಡಿದಾಗ ಅಡಿಲೇಡ್ ನಲ್ಲಿ ಇದ್ದಂತ ಒಂದು ಹಾರ್ಡ್ವೇರ್ ಅಂಗಡಿಯಿಂದ ಚಾಕು, ಹ್ಯಾಂಡ್ ಗ್ಲೌಸ್, ಟೇಪ್, ಕೇಬಲ್ ಈ ರೀತಿ ಮುಂತಾದ ವಸ್ತುಗಳನ್ನ ಖರೀದಿ ಮಾಡಿದ್ದ. ತಕ್ಷಣ ಪೊಲೀಸರು ತಾರಿಕ್ನನ್ನ ಬಂಧಿಸಿ ಕಸ್ಟಡಿಯಲ್ಲಿ ವಿಚಾರಣೆ ಮಾಡ್ತಾರೆ. ಆದ್ರೆ ತಾರಿಕ್ ಪೊಲೀಸರ ಮುಂದೆ ಸಂಬಂಧನೇ ಇಲ್ಲದಂತ ರೀತಿ ಯಾವುದೋ ಕಥೆಗಳನ್ನ ಹೇಳ್ತಿದ್ದ. ಆದ್ರೆ ಪೊಲೀಸರು ತಮ್ಮ ಶೈಲಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ಮುಂದಾದಾಗ ಆತ ಸತ್ಯವನ್ನ ಒಪ್ಪಿಕೊಳ್ಳಬೇಕಾಯಿತು. ವೀಕ್ಷಕರೇ, ಇಷ್ಟಕ್ಕೂ ಆತ ಹೇಳದಂತ ವಿಚಾರಗಳು ಏನ್ ಗೊತ್ತಾ? ಈ ತಾರಿಕ್ ಕೂಡ ಜಾಸ್ಮಿನ್ ನ ರೀತಿ ಪಂಜಾಬ್ ನಿಂದ ಬಂದು ಆಸ್ಟ್ರೇಲಿಯಾದಲ್ಲಿ ಓದ್ತಿದಂತ ಹುಡುಗ. ಆದ್ರಿಂದನೇ ಈ ಜಾಸ್ಮಿನ್ ಅವನ ಜೊತೆ ಸ್ನೇಹದಿಂದ ಮಾತನಾಡ್ತಿದ್ಲು. ಆದ್ರೆ ಈ ಒಂದು ಸ್ನೇಹವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಂತ ಈ ತಾರಿಕ್ ಅವಳನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ಒಂದಿನ ಜಾಸ್ಮಿನ್ ಹತ್ರ ಬಂದು ತನ್ನ ಪ್ರೀತಿಯ ಬಗ್ಗೆ, ಆದ್ರೆ ಈ ತಾರಿಕ್ ಜಾಸ್ಮಿನ್ ಗಿಂತನೂ ಕೂಡ 1 ವರ್ಷ ಚಿಕ್ಕವನಾಗಿದ್ದಂತ ಕಾರಣ ಜಾಸ್ಮಿನ್ ಆಶ್ಚರ್ಯಪಟ್ಟು ನಾನು ನಿನ್ನನ್ನ ಸ್ನೇಹಿತನಾಗಿ ಮಾತ್ರ ಭಾವಿಸಿದ್ದೆ ಅಂತ ಹೇಳಿ ಆತನ ಪ್ರೀತಿಯನ್ನ ನಿರಾಕರಿಸ್ತಾಳೆ. ಆದ್ರೆ ಈ ತಾರಿಕ್ ಅವಳ ಬೆಂಬಿಡದೆ ಆಕೆ ಹಿಂದನೆ ಸುತ್ತುತ್ತಾ ತನ್ನ ಪ್ರೀತಿ ಮಾಡುವಂತೆ ಆಕೆಯ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಇದರಿಂದ ಆತ ಪ್ರಪೋಸ್ ಮಾಡೋದಂತ 1 ತಿಂಗಳೊಳಗೆ ಈ ಜಾಸ್ಮಿನ್ ಕೂಡ ಈ ತಾರಿಕ್ನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಆದ್ರೆ ದಿನಗಳು ಕಳೆದಂತೆ ಅವರ ಪ್ರೀತಿಯಲ್ಲಿ ಬಿರುಕು ಮೂಡೋದಕ್ಕೆ ಶುರುವಾಗಿತ್ತು. ಹೌದು, ಇದಕ್ಕೆ ಕಾರಣ ಏನು ಅಂದ್ರೆ ವೀಕೆಂಡ್ ಗಳಲ್ಲಿ ತಾರಿಕ್ ಜಾಸ್ಮಿನ್ ಬಳಿ ಬಂದು ಸಿನಿಮಾಗೆ ಹೋಗೋಣ, ಪಿಕ್ನಿಕ್ಗೆ ಹೋಗೋಣ ಬಾ ಅಂತ ಪೀಡಿಸ್ತಾ ಇದ್ದ. ಆದ್ರೆ ಜಾಸ್ಮಿನ್ ಗುರಿ ಬೇರೆನೇ ಇತ್ತು. ಆಕೆ ನಾನು ಇಲ್ಲಿಗೆ ಓದೋದಕ್ಕೆ ಬಂದಿದ್ದೀನಿ, ಓದಿ ಒಳ್ಳೆಯ ಕೆಲಸವನ್ನ ಪಡೆದುಕೊಳ್ಬೇಕು, ಅದು ಆಗೋ ತನಕ ನಾನು ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ತಾರಿಕ್ ಹೇಳದಂತ ಎಲ್ಲವನ್ನೂ ಕೂಡ ಆಕೆ ನಿರಾಕರಿಸ್ತಿದ್ಲು. ಇದರಿಂದ ತಾರಿಕ್ ನಿರಾಸೆಯಾದ. ಇದಾದ ನಂತರ ಆಕೆ ಮೇಲೆ ಅಧಿಕಾರವನ್ನ ಚಲಾಯಿಸೋದಕ್ಕೆ ಶುರು ಮಾಡ್ತಾನೆ. ಅವಳು ನನ್ನೊಬ್ಬನ ಜೊತೆ ಬಿಟ್ಟು ಬೇರೆ ಯಾವ ಹುಡುಗರ ಜೊತೆ ಕೂಡ ಮಾತನಾಡೋದು ಅವನಿಗೆ ಇಷ್ಟ ಇರಲಿಲ್ಲ. ಆಕೆ ಯಾರ ಜೊತೆ ಕೂಡ ಮಾತನಾಡೋದಕ್ಕೆ ಆತ ಬಿಡ್ತಾ ಇರಲಿಲ್ಲ. ಇದೇ ರೀತಿ ಇನ್ನು ಸಾಕಷ್ಟು ರೀತಿಯಲ್ಲಿ ಆಕೆ ಮೇಲೆ ಈತ ಅಧಿಕಾರವನ್ನ ಚಲಾಯಿಸ್ತಿದ್ದ, ದಬ್ಬಾಳಿಕೆ ಮಾಡ್ತಿದ್ದ. ಇವೆಲ್ಲಗಳಿಂದ ಆಕೆಗೆ ಓದೋದ್ರ ಮೇಲೆ ಗಮನ ವಹಿಸೋದಕ್ಕೆ ಸಾಧ್ಯವಾಗದೆ ಹಿಂಸೆ ಆಗ್ತಾ ಇತ್ತು. ಆಗ ಆಕೆ ಈ ತಾರಿಕೆ ನೀನು ಈ ರೀತಿ ಎಲ್ಲ ಮಾಡಬೇಡ, ನನ್ನ ಓದು ಹಾಳಾಗ್ತಿದೆ ಅಂತ ಹೇಳಿ ಆತನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಆದ್ರೆ ಈ ತಾರಿಕ್ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ, ನಿನ್ನ ಪ್ರೀತಿಯ ಮಾತುಕತೆ ನನ್ನೊಬ್ಬನಿಗೆ ಮಾತ್ರ ಸ್ವಂತವಾಗಿರ್ಬೇಕು ಅನ್ನುವಂತ ಹುಚ್ಚು ಪ್ರೀತಿ ನಂದು, ನಾನು ಏನೇ ಮಾಡಿದ್ರು ಕೂಡ ನಿನ್ನ ಮೇಲೆ ಇರುವಂತ ಪ್ರೀತಿಗಾಗಿ ಮಾಡ್ತಿದ್ದೀನಿ ಅಂತ ಆತ ಹೇಳಿದ್ದ. ಅದಷ್ಟೇ ಅಲ್ಲದೆ ಈ ಜಾಸ್ಮಿನ್ ಯಾರ ಜೊತೆ ಕೂಡ ಫೋನ್ ನಲ್ಲಿ ಮಾತನಾಡೋದ್ರ ಹಾಗೆ ಕಿರುಕುಳ ಕೊಡ್ತಿದ್ದ. ಇದಕ್ಕೂ ಮುಂದೆ ಹೋಗಿ ಆಕೆ ಮೇಲೆ ಸುಮ್ನೆ ಅನುಮಾನ ಪಡ್ತಿದ್ದ. ನೀನು ನನ್ನನ್ನ ಬಿಟ್ಟು ಬೇರೆ ಯಾರನ್ನೋ ಪ್ರೀತಿಸ್ತಿದ್ಯಾ, ಹಾಗಾಗಿ ನನ್ನನ್ನ ದೂರ ಮಾಡ್ತಾ ಇದೀಯ ಅಂತ ಹೇಳ್ತಿದ್ದ. ಸಣ್ಣ ಪುಟ್ಟ ವಿಚಾರಕ್ಕೂ ಆಕೆ ಜೊತೆ ಗಲಾಟೆ ಮಾಡಿ ಆಕೆ ಮನಸ್ಸಿಗೆ ಗಾಯ ಮಾಡ್ತಿದ್ದ. ಸುಮಾರು 6 ತಿಂಗಳವರೆಗೂ ಈ ಜಾಸ್ಮಿನ್ ಇದೆಲ್ಲವನ್ನೂ ಕೂಡ ಸಹಿಸಿಕೊಂಡ್ಲು. ಕೊನೆಗೆ ಒಂದು ಹಂತದಲ್ಲಿ ಈ ತಾರಿಕ್ ಜೊತೆ ಬ್ರೇಕಪ್ ಅನ್ನ ಮಾಡಿಕೊಳ್ಳೋಣ, ಅವನ ಜೊತೆ ಯಾವ ಸಂಪರ್ಕನೂ ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ಲು. ಆಗ ಒಂದಿನ ಈ ಜಾಸ್ಮಿನ್ ತಾರಿಕ್ ಬಳಿ ಬಂದು ನಿನ್ಗೆ ಪ್ರೀತಿ ಮಾಡೋದು ಮಾತ್ರ ಗೊತ್ತಿದೆ, ಆದ್ರೆ ಪ್ರೀತಿ ಮಾಡೋಳ ಜೊತೆ ಗೌರವದಿಂದ ನಡೆದುಕೊಳ್ಬೇಕು ಎಂಬ ಸಾಮಾನ್ಯ ಬುದ್ಧಿ ಕೂಡ ನಿನಗಿಲ್ಲ. ಮೊದಲು ನೀನು ಆ ಒಂದು ಮೆಚುರಿಟಿಯನ್ನ ಬೆಳೆಸ್ಕೋ. ನಾನು ನಿನಗೆ ಹೇಳ್ತಿರೋದನ್ನ ಕೇಳೋದಕ್ಕೆ ನಿನಗೆ ಕಷ್ಟ ಆಗಬಹುದು, ಆದ್ರೆ ದಿನಗಳು ಕಳೆದಂತೆ ನಿನಗೆ ಅರ್ಥ ಆಗುತ್ತೆ. ಆದ್ರಿಂದ ನಾವು ನಮ್ಮ ಪ್ರೀತಿಯನ್ನ ಮುಂದುವರಿಸಬಾರದು ಅಂತ ಹೇಳ್ತಾಳೆ. ಆದ್ರೆ ತಾರಿಕ್ ಇದೆಲ್ಲವನ್ನ ಗಂಭೀರವಾಗಿ ಪರಿಗಣಿಸದೆ ಅವಳು ಹೋದ್ ಕಡೆ ಎಲ್ಲ ಈತ ಹಿಂಬಾಲಿಸಿ ಆಕೆಗೆ ಕಿರುಕುಳವನ್ನ ಕೊಡ್ತಿದ್ದ. ಅಷ್ಟಲ್ಲದೆ ಈ ತಾರಿಕ್ ಭಾರತದಲ್ಲಿ ಇರುವಂತ ತನ್ನ ಪೋಷಕರಿಗೆ ಕರೆ ಮಾಡಿ ಈ ಜಾಸ್ಮಿನ್ ನನ್ನ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅಳ್ತಿದ್ದ. ಇದರಿಂದ ತಾರಿಕ್ ಅವರ ಪೋಷಕರು ಬೇಸರ ಆಗಿತ್ತು. ಮೊದಲು ಅವರು ತಾರಿಕ್ ನನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡಿಸಿದ್ರು, ಆದ್ರೆ ಅವನು ಅಳ್ತಾನೆ ಇದ್ದ. ನಂತರ ಅವರು ಈ ಜಾಸ್ಮಿನ್ ಕರೆ ಮಾಡಿ ಮಾತನಾಡಿದ್ರು. ಆಗ ಈ ಜಾಸ್ಮಿನ್ ಎಲ್ಲವನ್ನೂ ಕೂಡ ವಿವರವಾಗಿ ಹೇಳಿ ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲ, ಇಬ್ಬರ ಆಲೋಚನೆಗಳು ಗುರಿಗಳು ಬೇರೆ ಬೇರೆ ಇವೆ, ಹೀಗಿರುವಾಗ ನಾವು ಪ್ರೀತಿಯಲ್ಲಿ ಮುಂದುವರೆದ್ರೆ ಮುಂದೆ ನಮ್ಮ ಜೀವನಕ್ಕೆ ಸಮಸ್ಯೆ ಆಗಬಹುದು ಅಂತ ಹೇಳಿ ಅರ್ಥ ಮಾಡಿಸ್ತಾಳೆ. ಆತನ ತಾಯಿ ಬಳಿ ದಯವಿಟ್ಟು ನೀವು ಒಬ್ಬ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳಿದ್ಲು. ಆಗ ಈ ತಾರಿಕ್ ಅವರ ಪೋಷಕರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಾರಿಕೆ ಜಾಸ್ಮಿನನ್ನ ಬಿಟ್ಟು ಓದ್ನಲ್ಲಿ ಗಮನ ಹರಿಸುವಂತೆ ಸಲಹೆ ಕೊಡ್ತಾರೆ. ತನ್ನ ತಂದೆ ತಾಯಿಯಿಂದ ಈ ರೀತಿಯಾದ ಮಾತುಗಳನ್ನ ಆತ ನಿರೀಕ್ಷೆ ಮಾಡಿರಲಿಲ್ಲ. ತನ್ನ ತಂದೆ ತಾಯಿಯನ್ನೇ ಜಾಸ್ಮಿನ್ ತನ್ನ ವಿರುದ್ಧ ತಿರುಗಿಸಿದ್ದಾಳೆ ಎಂಬ ಭಾವನೆಯಿಂದ ಅವನು ಕೋಪಗೊಂಡಿದ್ದ. ಈ ಒಂದು ಘಟನೆ ಆದ ನಂತರ ಅವನ ವರ್ತನೆ ಸಂಪೂರ್ಣವಾಗಿ ಬದಲಾಗುತ್ತೆ. ಅದಷ್ಟೇ ಅಲ್ಲದೆ ಈ ಒಂದು ಘಟನೆ ಅವನನ್ನ ಯಾರು ಕೂಡ ಊಹೆ ಮಾಡದಂತ ರೀತಿಯಲ್ಲಿ ಸಂಪೂರ್ಣವಾಗಿ ಬದಲಾಯಿಸಿತ್ತು. ಅವತ್ತಿಂದ ಅವನ ಮನಸ್ಸಲ್ಲಿ ಈ ಜಾಸ್ಮಿನ್ ಮೇಲೆ ಇದ್ದಂತ ಪ್ರೀತಿ ಹೋಗಿ ದ್ವೇಷ ಹುಟ್ಕೊಂಡಿತ್ತು. ನಂತರ ಆಕೆಗೆ ಅಷ್ಟಿಲ್ಲ ಸಂದೇಶಗಳನ್ನ ಕಳಿಸೋದಕ್ಕೆ ಈತ ಶುರು ಮಾಡಿದ್ದ. ಇಷ್ಟೇ ಅಲ್ಲದೆ ಆಕೆಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಆಕೆಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡ್ತಿದ್ದ. ಇದೇ ರೀತಿ ಹಲವಾರು ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದ.
ಆಕೆ ಇದೆಲ್ಲವನ್ನು ಕೂಡ ನೋಡಿ ಸಹಿಸಿಕೊಳ್ಳಾರ್ದೆ ಇದನ್ನ ಯಾರ ಬಳಿ ಹೇಳ್ಕೋಬೇಕು ಅಂತ ದುಃಖಿಸ್ತಾ ಇದ್ಲು. ಯಾಕೆಂದ್ರೆ ಇದು ತನ್ನ ತಾಯಿಗೆ ಗೊತ್ತಾದ್ರೆ ಎಲ್ಲಿ ಆಕೆ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗುತ್ತೆಂತ ಭಾವಿಸಿ ತನ್ನ ಸ್ನೇಹಿತೆಯನ್ನ ಕಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ವಿರುದ್ಧ ದೂರನ್ನ ಕೊಟ್ಟಿದ್ಲು. ಪೊಲೀಸರು ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಆತ ಹೆದರಿದ್ದ. ನನ್ನಿಂದ ತಪ್ಪಾಯ್ತು, ಇನ್ಮುಂದೆ ಆಕೆಗೆ ಯಾವುದೇ ತೊಂದರೆ ಕೊಡೋದಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಪೊಲೀಸರ ಮುಂದೆ ಬೇಡ್ಕೊಂಡಿದ್ದ. ಆಗ ಈ ಜಾಸ್ಮಿನ್ ಅದನ್ನ ನೋಡಿ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡಿದ್ಲು. ಯಾಕೆಂದ್ರೆ ಇದರಿಂದ ಆತನ ವಿದ್ಯಾಭ್ಯಾಸಕ್ಕೆ ಪೆಟ್ಟು ಬೀಳಬಾರದು, ಮತ್ತೆ ಅವನ ತಂದೆ ತಾಯಿಗೆ ಕೊರಗಾಗಬಾರದು ಅಂತ ನಿರ್ಧರಿಸಿ ಕೇಸನ್ನ ವಾಪಸ್ ತಗೊಂಡಿದ್ಲು. ನಂತರ ಈಕೆ ಅವನ ಬಳಿ ಹೋಗಿ, ನೀನು ನೋಡೋದಕ್ಕೆ ತುಂಬಾ ಸುಂದರವಾಗಿದೆಯಾ, ನಿನ್ನ ಗುಣ ಮತ್ತು ನಡವಳಿಕೆನ ಅಷ್ಟೇ ಸುಂದರವಾಗಿ ಬದಲಾಯಿಸ್ಕೋ, ಚೆನ್ನಾಗಿ ಓದಿ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸು, ನನಗಿಂತ ಒಳ್ಳೆ ಹುಡುಗಿ ನಿನಗೆ ಸಿಗ್ತಾಳೆ ಅಂತ ಈ ಜಾಸ್ಮಿನ್ ಹೇಳಿದ್ಲು. ಆದ್ರೆ ಅದಾಗ್ಲೇ ಆತನ ಮನಸ್ಸಲ್ಲಿದ್ದಂತ ದ್ವೇಷದ ಬೀಜ ಬೆಳೆದು ಹೆಮ್ಮರವಾಗಿತ್ತು. ಪೊಲೀಸರ ಬಳಿ ಅರೆಸ್ಟ್ ಮಾಡೋದಕ್ಕೆ ಕಂಪ್ಲೇಂಟ್ ಕೊಡುವಷ್ಟು ಧೈರ್ಯ ನಿನಗೆ ಬಂದಿದೆಯಾ ಅಂತ ಮನ್ಸಲ್ಲೇ ಅಂದ್ಕೊಂಡು ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಆತ ನಿರ್ಧರಿಸಿದ್ದ. ನಂತರ ಈತನ ಮನ್ಸಲ್ಲಿ ಮೂಡಿದ್ದೇನಪ್ಪ ಅಂದ್ರೆ, ಒಂದು, ಆಕೆ ಜೀವಂತವಾಗಿರಬಾರದು, ಹೇಗಾದ್ರೂ ಮಾಡಿ ಆಕೆ ಕಥೆಯನ್ನ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದು. ನಂತರ ಇದಕ್ಕಾಗಿ ಆತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ನಿರೂಪಿಸಿದ್ದ. ಹಾಗಾಗಿ ಒಂದು ಹಾರ್ಡ್ವೇರ್ ಅಂಗಡಿಗೆ ಹೋಗಿ ಬೇಕಾದ ವಸ್ತುಗಳನ್ನ ಖರೀದಿ ಮಾಡಿದ್ದ. ಈ ಜಾಸ್ಮಿನ್ ಕೆಲಸ ಮಾಡದಂತ ವೃದ್ಧಾಶ್ರಮದ ಬಳಿ ಹೋಗಿ ಯಾರು ಕೂಡ ಇಲ್ದಂತ ಸ್ಥಳಗಳಲ್ಲಿ ಕಾರ್ ನಿಲ್ಸಿ ಅಲ್ಲಿಯೇ ತನ್ನ ಬೇಟೆಗಾಗಿ ಕಾದು ಕೂತಿದ್ದ. ಸುಮಾರು ರಾತ್ರಿ 10 ಜಾಸ್ಮಿನ್ ಕೆಲಸವನ್ನ ಮುಗಿಸಿ ಹೊರಗಡೆ ಬಂದಾಗ ಆಕೆ ಹಿಂದಿನಿಂದ ಬಂದು ತನ್ನ ಎಡಗೈಯಿಂದ ಕುತ್ತಿಗೆನ ಹಿಡಿದು ಮತ್ತೊಂದು ಕೈಯಲ್ಲಿ ಚಾಕುವನ್ನ ತೋರಿಸಿ, ನಾನು ಹೇಳದಂತೆ ಮಾಡಬೇಕು, ಇಲ್ದಿದ್ರೆ ನಿನ್ನನ್ನ ಕೊಲ್ತೀನಿ ಅಂತ ಹೆದರಿಸಿದ್ದ. ಆಗ ಈ ಜಾಸ್ಮಿನ್ ಹೆದರ್ಕೊಂಡು ಏನು ಕೂಡ ಮಾಡದೆ ಕಾರಿನ ಹಿಂದಿನ ಸೀಟಲ್ಲಿ ಕೂತ್ಕೋತಾಳೆ. ಆಗ ಅವಳ ಬಾಯಿಗೆ ಟೇಪನ್ನ ಅಂಟಿಸಿ ಕೈಕಾಲುಗಳನ್ನು ಕೂಡ ಕೇಬಲ್ ಇಂದ ಕಟ್ ಹಾಕ್ತಾನೆ. ಆಗ ಜಾಸ್ಮಿನ್ ಕೂಗ್ಲಾರ್ದೆ ತಪ್ಪಿಸ್ಕೊಳ್ಳಾಗ್ದೆ ಅವನ ಕೈಯಲ್ಲಿ ಸಿಕ್ಕಾಕೊಳ್ತಾಳೆ. ನಂತರ ಅವನ ಕೋಪದಿಂದ ಆಕೆಯ ಮೇಲೆ ಹಲ್ಲೆ ಮಾಡ್ತಾನೆ. ಆಮೇಲೆ ಫ್ಲಿಂಡರ್ಸ್ ಮೌಂಟೇನ್ ಕಡೆ ಕಾರನ್ನ ಚಲಾಯಿಸಿದ್ದ. ಅದಕ್ಕೂ ಮೊದಲು ಅವನಿಗೆ ಕಾರ್ ಕೊಟ್ಟಂತ ಸ್ನೇಹಿತ ಫೋನ್ ಮಾಡಿದ್ದ. ಎಲ್ಲಿದ್ದೀಯ ಅಂತ ಕೇಳಿದಾಗ, ನಾನು ಒಬ್ನೇ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಅಂತ ಆತ ಹೇಳಿದ್ದ. ನಂತರ ಯಾರಾದ್ರೂ ಈ ಜಾಸ್ಮಿನ್ಗೆ ಕರೆ ಮಾಡ್ತಾರೆ ಎಂಬ ಭಯದಿಂದ ಅವನು ಕಾರನ್ನ ನಿಲ್ಲಿಸಿ ಇಬ್ಬರ ಫೋನ್ಗಳನ್ನು ಕೂಡ ಸ್ವಿಚ್ ಆಫ್ ಮಾಡ್ತಾನೆ. ಆಮೇಲೆ ಕಾರನ್ನು ಚಲಾಯಿಸಿ ಆ ಬೆಟ್ಟದ ಕಡೆ ಹೋಗಿ ಆಕೆಯನ್ನ ಕಾರ್ನಿಂದ ಹೊರಕ್ಕೆ ಕರೆದು ಮತ್ತೆ ಆಕೆ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಆಕೆನ ಬಾಯಿಗೆ ಬಂದಂತೆ ಬೈದು ಮನಸ್ಸಿಗೆ ಬಂದಂತೆ ಆಕೆ ಮೇಲೆ ಹಲ್ಲೆ ಮಾಡಿ ಕೊನೆಗೆ ಅವನ ಬಳಿ ಇದ್ದಂತ ಚಾಕುನಿಂದ ಹಲ್ಲೆ ಮಾಡಿ ಕೊಂದಾಕ್ತಾನೆ. ನಂತರ ಆತನ ಕಾರಿನ ಡಿಕ್ಕಿಯಲ್ಲಿದ್ದಂತ ವಸ್ತುಗಳನ್ನ ಬಳಸಿ ಸುಮಾರು 4 ಅಡಿ ಆಳ ಮತ್ತು 5 ಅಡಿ ಉದ್ದದ ಗುಂಡಿಯನ್ನು ತೋಡಿ ಅದರೊಳಗೆ ಅವಳ ಶರೀರವನ್ನ ಹೂತಾಕಿದ್ದ. ಇದಾದ್ಮೇಲೆ ನನ್ನ ಕೆಲಸ ಮುಗಿದು ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗಾಗಲೇ ಈಕೆಗೆ ತೊಂದರೆ ಕೊಟ್ಟಿದ್ದ ಅಂತ ಆಕೆ ಇವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಲು. ಆದ್ರೆ ಈಗ ಕಾಣೆಯಾಗಿದ್ದಾಳೆ ಅಂದ್ರೆ ಇವನಿಂದಲೇ ಆಕೆಗೆ ಏನೋ ಸಮಸ್ಯೆ ಆಗಿದೆ ಎನ್ನುವಂತ ಅನುಮಾನ ಆಗ ಪೊಲೀಸರಿಗೆ ಮೂಡಿತ್ತು. ಮಾರ್ಚ್ 8ನೇ ತಾರೀಕು ಬೆಳಗ್ಗೆ ಈ ತಾರೀಕು ತನ್ನ ತಪ್ಪನ್ನ ಒಪ್ಕೊಂಡ ಬಳಿಕ ಪೊಲೀಸರು ಅವನನ್ನ ಆ ಫ್ಲಿಂಡರ್ಸ್ ಪರ್ವತದ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ಸುದ್ದಿ ಗೊತ್ತಾದಂತ ಅವಳ ಕುಟುಂಬದವರು ಆಸ್ಟ್ರೇಲಿಯಾಗೆ ಬಂದು ಅವ್ರ ಜೊತೆ ಸ್ಪಾಟ್ಗೆ ಬಂದಿದ್ರು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇತ್ತು. ಅವನು ತೋರಿಸಿದಂತ ಜಾಗದಲ್ಲಿ ಪೊಲೀಸರು ಗುಂಡಿಯನ್ನು ತೆಗೆಸಿದಾಗ ಕೈಕಾಲುಗಳು ಕಟ್ಟಿ ಹಾಕ್ತಂತ ರೀತಿಯಲ್ಲಿ ಆಕೆ ಶವ ಪತ್ತೆಯಾಗಿತ್ತು. ಇದು ನೋಡಿದಂತ ಆಕೆ ಕುಟುಂಬದವರಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಒಂದೇ ಸಮ ಗೋಳಾಡ್ತಿದ್ರು. ಪೊಲೀಸರ ಜೊತೆ ವೈದ್ಯರು ಕೂಡ ಹೋಗಿದ್ರು. ಅಲ್ಲಿಯೇ ಆಕೆ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ. ಆದ್ರೆ ಮರಣೋತ್ತರ ಪರೀಕ್ಷೆ ವರದಿ ಬಂದಾಗ ಒಂದು ಕ್ಷಣ ಪೊಲೀಸರು ಶಾಕ್ ಆಗಿದ್ರು. ಯಾಕೆಂದ್ರೆ ಆತ ಹೇಳಿದ್ದಕ್ಕೂ ವರದಿಯಲ್ಲಿ ಇದ್ದುದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆತ ಹೇಳಿದ್ದೇನಪ್ಪ ಅಂದ್ರೆ ಚಾಕುವಿನಿಂದ ಆಕೆ ಕುತ್ತಿಗೆಯನ್ನು ಸೀಳಿ ಕೊಂದೆ ಅಂತ ಹೇಳಿದ್ದ. ಆದ್ರೆ ವರದಿಯಲ್ಲಿ ಆಕೆ ಉಸಿರುಗಟ್ಟಿ ಸತ್ತು ಹೋಗಿದ್ದಾಳೆ. ಇದಕ್ಕಿಂತನೂ ಶಾಕಿಂಗ್ ವಿಚಾರ ಅಂದ್ರೆ ಆಕೆ ಶ್ವಾಸಕೋಶದ ಒಳಗೆ ಮಣ್ಣನ್ನ ತುಂಬಲಾಗಿದೆ, ಇದರಿಂದ ಆಕೆ ಸಾವಾಗಿದೆ ಅಂತ ಹೇಳಲಾಗಿತ್ತು. ಆ ವರದಿ ಹೇಳೋ ಪ್ರಕಾರ ಈ ಜಾಸ್ಮಿನ್ ಮಾರ್ಚ್ 6ನೇ ತಾರೀಕು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಮರಣ ಹೊಂದಿದ್ದಾಳೆ ಅಂತ ಹೇಳಲಾಗಿತ್ತು. ಆದ್ರೆ ವೀಕ್ಷಕರೇ, ಇಲ್ಲಿ ಇನ್ನೂ ಒಂದು ಅಚ್ಚರಿಯ ವಿಷಯ ಏನು ಅಂದ್ರೆ, ಆ ಪಾಪಿ ಅವಳನ್ನ ಹೂತಾಕೊಂಡ ನಂತರ 22 ಗಂಟೆವರೆಗೂ ಅವಳು ಜೀವಂತವಾಗಿದ್ಲು ಅಂತ ವೈದ್ಯರು ದೃಢಪಡಿಸಿದ್ರು. ನಂತರ ಅಲ್ಲೊಂದ್ ಕಡೆ ಹೆದರ್ಕೊಂಡು ನಿಂತಿದ್ದಂತ ಈ ತಾರೀಖಿನ ಬಳಿ ಹೋಗಿ ಪೊಲೀಸರು ಮತ್ತೆ ತಮ್ಮ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಆತ ನಿಜವಾದ ಸಂಗತಿಗಳನ್ನ ನಿಧಾನವಾಗಿ ಒಪ್ಕೊಂಡಿದ್ದ. ಆತನ ಮೇಲೆ ಅವಳಿಗೆ ಎಷ್ಟರ ಮಟ್ಟಿಗೆ ಕೋಪ ಇತ್ತು ಅಂದ್ರೆ, ಅವಳು ಒಂದೇ ಏಟಿಗೆ ಸಾಯಬಾರದು, ನಿಧಾನವಾಗಿ ಹಿಂಸೆಯಿಂದ ಸಾಯ್ಬೇಕು ಅಂತ ನಿರ್ಧರಿಸಿದ್ದ. ಅವನು ಕಾರ್ನಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಆಕೆಗೆ ಬಾಯಿಗೆ ಬಂದ ಹಾಗೆ ಬೈದು ಹಿಂಸೆಯನ್ನ ಕೊಟ್ಟು ಆಕೆ ಬದುಕಿದ್ದಾಗಲೇ ನಿಧಾನವಾಗಿ ಆಕೆ ಮೇಲೆ ಮಣ್ಣನ್ನ ಸುರಿದಿದ್ದ. ಅಂತ ಸ್ಥಿತಿಯಲ್ಲಿ ಆಕೆ ಚೇರೋದಕ್ಕೂ ಸಾಧ್ಯ ಇಲ್ಲದೆ ತಪ್ಪಿಸ್ಕೊಳ್ಳೋದಕ್ಕೂ ಆಗ್ದೇನೆ ನರಳತಾ ಸಾವು ಬದುಕಿನ ಮಧ್ಯ ಹೋರಾಡಿದ್ಲು. ಕೇವಲ 10 ನಿಮಿಷಗಳಲ್ಲಿ ಅವಳನ್ನ ಜೀವಂತವಾಗಿಯೇ ಈತ ಸಮಾಧಿ ಮಾಡಿದ್ದ. ನಂತರ ಅವಳ ಮೂಗಿನ ಒಳಗೆ ಮಣ್ಣೆಲ್ಲ ಸೇರ್ಕೊಂಡು ಉಸಿರಾಡೋದಕ್ಕೆ ಸಮಸ್ಯೆಯಾಗಿ ಆಕೆ ನಿಧಾನವಾಗಿ ಅಲ್ಲಿಯೇ ಪ್ರಾಣ ಬಿಟ್ಟಿದ್ಲು. ನಂತರ ಪೊಲೀಸರು ಈ ತಾರೀಖು ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿ ಅವನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆಸ್ಟ್ರೇಲಿಯಾದ ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ. ಈ ತಾರೀಖಿನ ಪರ ವಕೀಲರು ಜಾಸ್ಮಿನ್ ಅನ್ನ ಕೊಂದ ಬಳಿಕ ಆತನಿಗೆ ಮಾನಸಿಕ ಸಮಸ್ಯೆ ಉಂಟಾಗಿದೆ, ಹಾಗಾಗಿ ಕಡಿಮೆ ಶಿಕ್ಷೆಯನ್ನು ಕೊಡಬೇಕು ಅಂತ ಬೇಡ್ಕೊಳ್ತಾರೆ. ಇದರಿಂದ ವೈದ್ಯರು ಅವನನ್ನು ಪರೀಕ್ಷೆ ಮಾಡಿದಾಗ ಅವನಿಗೆ ಯಾವುದೇ ಅನಾರೋಗ್ಯದ ಸಮಸ್ಯೆ ಇಲ್ಲ ಅಂತ ದೃಢಪಡಿಸ್ತಾರೆ. ಹಾಗಾಗಿ 2023 ಜುಲೈನಲ್ಲಿ ಕೋರ್ಟ್ ಈ ಜಾಸ್ಮಿನ್ ಅನ್ನ ಹತ್ಯೆ ಮಾಡದಂತ ತಾರೀಖಿಗೆ ಪೆರೋಲ್ ಕೂಡ ಇಲ್ಲದೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಆದ್ರೆ ವೀಕ್ಷಕರೇ, ಇವನು ನಿಜವಾಗಿಯೂ ಮರಣದಂಡನೆಗೆ ಅರ್ಹ. ಆದ್ರೆ ಆಸ್ಟ್ರೇಲಿಯಾದಲ್ಲಿ ಮರಣದಂಡನೆ ನಿಷಿದ್ಧವಾಗಿರುವಂತ ಕಾರಣ ಅವನಿಗೆ ಗರಿಷ್ಠ ಶಿಕ್ಷೆ ಆದಂತ ಪೆರೋಲ್ ಇಲ್ಲದಂತ ಜೀವಾವಧಿಯನ್ನ ವಿಧಿಸಲಾಯಿತು.
ವೀಕ್ಷಕರೇ, ಈ ಒಂದು ಪ್ರಕರಣದಲ್ಲಿ ಗಮನಿಸಬೇಕಾದಂತ ಮಹತ್ವದ ವಿಷಯ ಏನಂದ್ರೆ, ಜಾಸ್ಮಿನ್ ಹೇಳಿದಂತ ರೀತಿ ಅವನು ನೋಡೋದಕ್ಕೆ ಸುಂದರವಾಗಿದ್ದ. ಅದೇ ರೀತಿ ಅವನ ಸ್ವಭಾವ ಮತ್ತು ನಡತೆ ಸುಂದರವಾಗಿದ್ದರೆ ಆತ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕವನ್ನ ಪಡೆದು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಿ ಒಳ್ಳೆ ಹುಡುಗಿಯನ್ನ ಮದುವೆ ಆಗಬಹುದಿತ್ತು. ಆಗ ಜಾಸ್ಮಿನ್ ಕೂಡ ಜೀವಂತವಾಗಿರ್ತಾ ಇದ್ಲು. ಆದ್ರೆ ಇವನು ಏನನ್ನು ಕೂಡ ಯೋಚನೆ ಮಾಡದೆ ಅವಳನ್ನ ಅಮಾನವೀಯವಾಗಿ ಹತ್ಯೆ ಮಾಡಿದ್ದ. ಈಗ ಅವನು ಜೈಲಲ್ಲಿದ್ದಾನೆ. ಮತ್ತೆ ಈ ಜಾಸ್ಮಿನ್ನ ಪ್ರಾಣ ಕೂಡ ಹೋಯಿತು. ಇದರಿಂದ ಆತ ಸಾಧಿಸಿದಾದ್ರೂ ಏನು? ಇಂಥ ಕೃತ್ಯಗಳನ್ನ ಮಾಡುವಂತ ಮುನ್ನ ಒಂದು ಕ್ಷಣ ಸಂಯಮದಿಂದ ಯೋಚಿಸಿದರೆ ಇಬ್ಬರ ಜೀವನ ಕೂಡ ಚೆನ್ನಾಗಿರ್ತಿತ್ತು. ಆದ್ರೆ ಆತ ಆ ಕೆಲಸ ಮಾಡದೆ ದುಡುಕಿ ಆಕೆಯನ್ನು ಕೂಡ ಸಾಯಿಸಿ ತನ್ನ ಜೀವನವನ್ನು ಕೂಡ ಹಾಳು ಮಾಡಿಕೊಂಡ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.